ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕುತೂಹಲದ ಕೇಂದ್ರ ಬಿಂದು ಅಂತಾನೆ ಪರಿಗಣಿಸಲ್ಪಟ್ಟಿರೋ ಹೈ ವೋಲ್ಟೇಜ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಸಿಡಿದಿದೆ. ರಿಸಲ್ಟ್ಗೂ ಮುನ್ನವೇ ಹೊರಬಿದ್ದ ರಹಸ್ಯ ಏನಿದು? ಹಾಗಾದ್ರೆ ಚನ್ನಪಟ್ಟಣ ರಿಸಲ್ಟ್ ಅನ್ನ ನಿರ್ಧಾರ ಮಾಡ್ತಿರುವ ಇದೊಂದು ಅಂಶ ಇದೇ ಎಲ್ಲವನ್ನು ನಿರ್ಧರಿಸ್ಬಿಡ್ತಾ ಕಡೆ ಕ್ಷಣದ ಗೇಮ್ ಚೇಂಜಿಂಗ್ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ. ಏನಿದು ಸುದ್ದಿ? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ಏನೇನು ಹಗ್ಗ ಜಗ್ಗಾಟ ಆಯಿತು ಅನ್ನೋದನ್ನು ನೋಡಿದೀವಿ ನಾವು. ಟಿಕೆಟ್ ಫೈನಲ್ ಮಾಡೋದ್ರಿಂದ ಹಿಡಿದು, ಯಾಕಂದ್ರೆ ಯೋಗೇಶ್ವರ್ಗೆ JDS ಚಿಹ್ನೆ ಅಡಿ ಟಿಕೆಟ್ ಕೊಡೋದಕ್ಕೆಲ್ಲ ಫೈನಲ್ ಆಗಿತ್ತು. ಇನ್ನೇನು ಸ್ಪರ್ಧೆ ಮಾಡ್ತಾರೆ ಅನ್ನೋದಷ್ಟೊತ್ತಿಗೆ ಬಿಗ್ ಟ್ವಿಸ್ಟ್ ಕೊಟ್ಟರು, ಕಾಂಗ್ರೆಸ್ಗೆ ಹೋದರು. ರಾತ್ರಿ ಜಮೀರು, ಸಿದ್ದರಾಮಯ್ಯನವರು, ಬೇರೆ ಬೇರೆ ನಾಯಕರೆಲ್ಲ ಆಪರೇಷನ್ ಮಾಡಿದ್ರು. DK ಶಿವಕುಮಾರ್ 3 ತಿಂಗಳ ಹಿಂದೆನೇ ಡೆಲ್ಲಿಲಿ ಒಪ್ಪಿಸಿದ್ರು ಅನ್ನೋ ಸುದ್ದಿ ಎಲ್ಲ ಸದ್ದು ಮಾಡ್ತು. ಕಾಂಗ್ರೆಸ್ ಅಭ್ಯರ್ಥಿಯಾದರು. ಕೊನೆಗೆ ನಾವು ಅನಿವಾರ್ಯವಾಗಿ ನಿಲ್ಲಿಸ್ತಿದ್ದೀವಿ ಅಂತ, ಅದು ಸತ್ಯನೋ ಸುಳ್ಳೋ, ಒಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದ್ರು. CPY ವರ್ಸಸ್ ನಿಖಿಲ್ ಅನ್ನುವಂಥ ಹಣಾಹಣಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು. ಇಲ್ಲಿನ ಹೇಳಿಕೆ, ಕೆಸರರ್ ಚಾಟ್ಗಳು, ನಾಳೆಗೆ ಹರಿಬಿಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಗಮನಿಸಿದ್ದೀವಿ. ಈಗ ಎಲೆಕ್ಷನ್ ಆಗಿದೆ, ಭರ್ಜರಿ ವೋಟಿಂಗ್ ಆಗಿದೆ. 88%. ಕಳೆದ ಬಾರಿ 86% ಇದ್ದಿದ್ದು ಈಗ 88.8, ಹತ್ತತ್ರ 89% ವೋಟಿಂಗ್ ಆಗಿದೆ. ಅಂದರೆ ಯಾವುದೋ ಒಂದು ಸೈಡೆಡ್ ತುಂಬ ಚೆನ್ನಾಗಿ ಮತದಾನ ಆಗಿದೆ ಅನ್ನೋ ಚರ್ಚೆಗಳೆಲ್ಲ ಆಗ್ತಿರೋ ಹೊತ್ತಲ್ಲೇ ರಿಸಲ್ಟ್ನ ಸ್ಪಷ್ಟ ಸುಳಿವೊಂದು ಸಿಕ್ಕಿಬಿಡ್ತಾ. ರಿಸಲ್ಟ್ಗಿನ್ನೂ ಟೈಮ್ ಇದೆ. ಈಗಲೇ ಕ್ಲಾರಿಟಿ ಕೊಟ್ಟವ್ರು ಯಾರು? ಹಾಗಾದ್ರೆ ಇದು ಬಹಳ ದೊಡ್ಡ ಸುದ್ದಿ. ಚುನಾವಣಾ ಅಖಾಡದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ನಿಖಿಲ್ ಪ್ರತಿಸ್ಪರ್ಧಿಯಾಗಿರೋ ಯೋಗೇಶ್ವರ್ ಅವರೇ ಅಲ್ಲಿನ ಫಲಿತಾಂಶದ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. 50-50 ಅನ್ನೋ ರೀತಿಯ ಅಭಿಪ್ರಾಯ ಯೋಗೇಶ್ವರ್ ಅವರ ಮಾತಿನಲ್ಲಿ ಹೊರಬಿದ್ದಿದೆ. ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ 50-50 ಅರ್ಥದ ಮಾತುಗಳನ್ನು ಯಾಕೆ ಆಡ್ತಿದ್ದಾರೆ CPY? ಕಷ್ಟ, ಆದರೆ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ ಅನ್ನೋ ರೀತಿಯ ಮಾತುಗಳು ಬರ್ತಾ ಇವೆ ಯೋಗೇಶ್ವರ್ ಅವರ ಬಾಯಲ್ಲಿ. ನಾನು ಕಟ್ಟಿದ BJP ಬಿಟ್ಟು ಕಾಂಗ್ರೆಸ್ಗೆ ಬರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಕುಮಾರಸ್ವಾಮಿ ಅವರು. ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಸೇರ್ಬೇಕಾಯ್ತು, ನನಗೆ ಸಿಕ್ಕಿದ್ದು ತುಂಬ ಕಡಿಮೆ ಟೈಮು, ಸಂಘಟನೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತೆಲ್ಲ ಹಲವು ಕಾರಣಗಳನ್ನು ಕೊಡುವ ಮೂಲಕ ಮೊದಲೇ ಒಪ್ಪಿಕೊಂಡ್ರ CPY ಅನ್ನೋ ಚರ್ಚೆ ಶುರುವಾಗ್ಬಿಟ್ಟು ಹೋರಾಟ ಇದೆ ಅಂತ ಅನಿಸ್ತಾ ಇದೆ. ಒಂದು ಇಲ್ಲಿ ಪ್ರಬಲವಾದಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಸಮುದಾಯ ಇನ್ನೂ ಕೂಡ ಕುಮಾರಸ್ವಾಮಿ ದೇವೇಗೌಡರ ನಾಯಕತ್ವವನ್ನು ಒಪ್ಕೊಂಡಿದೆ. ಹಾಗಾಗಿ ಆ ಸಮುದಾಯದ ಮತದಾರರೇ ಮೇಜರ್ ತೀರ್ಮಾನವನ್ನು ಮಾಡ್ತಾರೆ. 50-50 ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಮೀರವ್ರ ಸ್ಟೇಟ್ಮೆಂಟು ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ವಿಷಯ ಇಟ್ಕೊಂಡು ನಾವು ಚುನಾವಣೆಯನ್ನು ಹೋಗ್ತೀವಿ. ವೈಯಕ್ತಿಕ ವಿಚಾರಗಳನ್ನು ಅಷ್ಟು ತೀಕ್ಷ್ಣವಾಗಿ ಪ್ರಚೋದನೆ ಮಾಡೋದ್ರಿಂದ ಡ್ಯಾಮೇಜ್ ಆಗೇ ಆಗುತ್ತೆ. ಮನುಷ್ಯ ಭಾವಜೀವಿ, ಭಾವನಾತ್ಮಕವಾಗಿ ಕೆಲವು ವಿಚಾರಗಳನ್ನ ಇಟ್ಕೊಂಡಿರ್ತಾನೆ. ಅವನ ಒಂದು ವಿಶ್ವಾಸಕ್ಕೆ ಘಾಸಿಯಾದಾಗ ಅವನು ಸಾಮಾನ್ಯವಾಗಿ ಅದನ್ನು ಪ್ರತಿಭಟಿಸ್ತಾನೆ. ಮತದಾನದ ಇನ್ನೊಂದು ದಿವಸ ಮಾಧ್ಯಮಗಳು ಕೂಡ ಇದನ್ನು ಭಾಳ ಪ್ರಚಾರ ಮಾಡೋದ್ರಿಂದ ಪದೇ ಪದೇ ನಮಗೆ ಘಾಸಿನೂ ಆಗಿರ್ಬೋದು, ಡ್ಯಾಮೇಜು ಆಗಿರ್ಬೋದು, ನನಗೆ ಅದಕ್ಕೆ ನಷ್ಟನೂ ಆಗಿರ್ಬೋದು. ಒಂದು ಕಡೆ ಜಮೀರ್ ಅವ್ರು ಬರೋದ್ರಿಂದ ಒಂದಷ್ಟು ಅನುಕೂಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅನಾನುಕೂಲನೂ ಆಗಿದೆ. ನನ್ನ ರಾಜಕೀಯ ಜೀವನ ಒಂಥರ IPL ಮ್ಯಾಚ್ ಥರ ಆಗಿಬಿಟ್ಟಿದೆ. ಎಲ್ಲ ಸೀಸನ್ನಲ್ಲೂ ಬೇರೆ ಬೇರೆ ರೀತಿಯಲ್ಲಿ ನಾನು ಟೀಮ್ ಸೇರಬೇಕಾಗತ್ತೆ, ಆಟ ಆಡಬೇಕಾಗತ್ತೆ. ಅಂತಹ ಅನಿವಾರ್ಯ ಪರಿಸ್ಥಿತಿ ನನಗೆ ಯಾಕೆ ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಒಂದು ಪ್ರತಿಷ್ಠಿತ ಕುಟುಂಬ, ದೈತ್ಯ ಶಕ್ತಿ, ಒಕ್ಕಲಿಗರ ಬೆಂಬಲ ಇರೋ ವಂಶದ ಕುಡಿಯ ವಿರುದ್ಧ ನಾನು ಸ್ಪರ್ಧೆ ಮಾಡಿದ್ದೀನಿ. ಸಮುದಾಯ ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ ಬಿಗ್ ಲೀಡರ್ಸ್ ಅಂತ ಒಪ್ಪಿಕೊಳ್ಳುತ್ತೆ, ಆದ್ರೆ ನಮ್ಮಂಥವ್ರನ್ನ ಒಕ್ಕಲಿಗ ನಾಯಕ ಅಂತ ಒಪ್ಪಿಕೊಳ್ಳೋದೇ ಇಲ್ವಲ್ಲ ಅನ್ನೋ ಅರ್ಥದ ಮಾತುಗಳು ಯೋಗೇಶ್ವರ್ ಬಾಯಲ್ಲಿ ಬಂದಿರೋದು ಯಾಕೆ ಅನ್ನೋದೇ ಅರ್ಥ ಆಗ್ತಿಲ್ಲ. ನಮ್ಮನ್ನ ಒಪ್ಕೊಳ್ಳೋದಿಲ್ವಲ್ಲ ಅಂತ. ಎಲ್ಲಕ್ಕಿಂತ ಪ್ರಮುಖವಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ನನಗೆ ಹಿನ್ನಡೆಯನ್ನು ತರಬಹುದು, ಅಂದರೆ ಆ ಹೇಳಿಕೆಯಿಂದ ಸಮಸ್ಯೆ ಆಗಿರಬಹುದು ಎಲೆಕ್ಷನ್ನಲ್ಲಿ ಅನ್ನುವ ಬಿಗ್ ಬಾಂಬ್ ಅನ್ನು ಯೋಗೇಶ್ವರ್ ಸಿಡಿಸಿದ್ದಾರೆ. ಈ ಬಗ್ಗೆ ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿತ್ತು. ಚನ್ನಪಟ್ಟಣ ಅಖಾಡದ ಅಚ್ಚರಿಯ ಲೆಕ್ಕಾಚಾರ ಔಟ್ ಶೀರ್ಷಿಕೆ ಅಡಿಯಲ್ಲಿ ರಿಪೋರ್ಟ್ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಕಾಂಗ್ರೆಸ್ ನಾಯಕರೇ ಸಿಡಿದೆದ್ದಿದ್ದಾರೆ. ಚನ್ನಪಟ್ಟಣ ಅಖಾಡದಲ್ಲಿ ಇರಬಹುದು, ಓವರ್ ಆಲ್ ಇರಬಹುದು. DK ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ.
ಸುರೇಶ್ ಅವರು ಆಂಬ್ಯುಲೆನ್ಸಲ್ಲಿ ದೇವೇಗೌಡರು ಬರ್ತಾರೆ ಅಂತ ಹೇಳಿಕೆ ಕೊಟ್ಟಾಗಲೇ ಸಿಟ್ಟು ಮಾಡ್ಕೊಂಡಿದ್ದ ಡಿಕೆ, ಜಮೀರ್ ಅಹ್ಮದ್ ಖಾನ್ ಅವರು ಬೇರೆ ಬಂದು ಕಿಡಿ ಹೊತ್ತಿಸಿಬಿಟ್ರು. ಕುಟುಂಬವನ್ನು ಖರೀದಿ ಮಾಡ್ತೀನಿ ಅನ್ನೋದು ಹಲವು ಅರ್ಥಗಳನ್ನು ಕೊಡುತ್ತೆ. ಬರೀ ರಾಜಕೀಯ ಅರ್ಥ ಅಲ್ಲ, ಇಲ್ಲಿ ಇಡೀ ಕುಟುಂಬ ಖರೀದಿ ಮಾಡ್ತೀನಿ ಅಂದರೆ ಹಲವು ಸೂಕ್ಷ್ಮ ವಿಚಾರಗಳು ಬರ್ತಾವೆ. ಇಲ್ಲಿ ಮುಸ್ಲಿಮರು ನಾವು ಸೇರ್ಕೊಂಡು ಪೈಸೆ ಸೇರಿಸಿಡಿ ಖಾನ್ದಾನ್ ಖರೀದಿ ಮಾಡ್ತೀವಿ ಅಂದ್ಬಿಟ್ರು. ಒಂದೇ ಮಾತಲ್ಲಿ ಯೋಗೇಶ್ವರ್ ತಲೆ ಮೇಲೆ ದೊಡ್ಡ ಪೆಟ್ಟನ್ನು ಕೊಟ್ಟು ಹೋದಂಗಾಯ್ತು ಅನ್ನೋದು ಕೈಪಾಳಿದಲ್ಲೇ ಆಗ್ತಿರೋ ಚರ್ಚೆ. ಇದು ಒಕ್ಕಲಿಗ ಸಮುದಾಯ ಸಿಡಿದೇಳೋದಕ್ಕೆ ಕಾರಣ ಆಯಿತು. ವಕ್ಫ್ ಜಟಾಪಟಿ ಬೇರೆ ರಾಷ್ಟ್ರವ್ಯಾಪಿ ಕೆಂಡವಾಗಿರೋ ಹೊತ್ತಲ್ಲಿ ನಮ್ಮ ಜಮೀನನ್ನೆಲ್ಲ ಕಿತ್ಕೊಂಡು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಸ್ಫೋಟವಾಯಿತು ರೈತರಿಂದ. ಕಂಡಲ್ಲೆಲ್ಲ ಬಂದು ವಕ್ಫ್ ನೋಟಿಸ್ ಕೊಡ್ತಿದೆ ಅನ್ನುವಂಥ ಆರೋಪ, ಆಕ್ರೋಶ ಯಾವ್ಯಾವ ಕಾಲದಿಂದ, ತಾತ ಮುತ್ತಾತನ ಕಾಲದಿಂದ ಉಳ್ಮೆ ಮಾಡ್ಕೊಂಡಿದ್ದು ಜಮೀನು ಕೈ ಜಾರ್ತಿದೆ ಅನ್ನುವ ಆಕ್ರೋಶ ಸ್ಫೋಟವಾಗಿದ್ದ ಬೆನ್ನಲ್ಲಿ ಇವರು ಬಂದು ಈ ರೀತಿ ನಾವು ಚಿಟಿಕೆ ಹೊಡೆದು ಬಿಟ್ಟು ಪೈಸೆಯಲ್ಲಿ ಒಟ್ಟು ಹಾಕಿ ಖರೀದಿ ಮಾಡ್ತೀವಿ ಮುಸಲ್ಮಾನರು ಅಂತ ಹೇಳಿದ್ರೆ ಸಿಡ್ದೇಳ್ದೇ ಇರ್ತಾರ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಆಮೇಲೆ ಕರಿಯಣ್ಣ ಕುಳ್ಳಣ್ಣ ಏನು ಕಥೆ ಹೇಳಿದ್ರು ಅದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು ಅನ್ನೋದನ್ನು ಯೋಗೇಶ್ವರ್ ಒಪ್ಪಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಟೈಮೇ ಸಿಗಲಿಲ್ಲ, BJP JDS ಮೈತ್ರಿಯಲ್ಲಿ ವರ್ಕ್ ಆಗಬಹುದು ಹಂಗಂತ ನನ್ನ ಹತಾಶೆ ಇಲ್ಲ, ಸಮಬಲದ ಹೋರಾಟ ಅನ್ನೋ ಮೂಲಕ 50-50 ಫೈಟ್ ಆಗಿದೆ. ಈ ಮಾತುಗಳು ಯೋಗೇಶ್ವರ್ ಬಾಯಲ್ಲಿ ಎಲೆಕ್ಷನ್ ಬೆನ್ನಲ್ಲೇ ಬರ್ತಿದೆ. ಸಾಮಾನ್ಯವಾಗಿ ಒಂದು ಕ್ಲಾರಿಟಿ ಸಿಕ್ಬಿಟ್ಟಿರತ್ತೆ ಅಭ್ಯರ್ಥಿಗಳಿಗೆ, ಬೂತ್ ಲೆವೆಲಲ್ಲಿ ಒಂದು ಐಡಿಯಾ ಸಿಕ್ಬಿಟ್ಟಿರತ್ತೆ, ಹೆಂಗೆ ವೋಟಿಂಗ್ ಆಗಿದೆ, ಪರ್ಸೆಂಟೇಜು ಎಲ್ಲ ಐಡಿಯಾ ಕ್ಲಾರಿಟಿ ಸಿಗತ್ತೆ. ಪಕ್ಕಾ ಹೇಳೋದಕ್ಕಾಗದಿದ್ರು ಒಂದು ಹಂತಕ್ಕೆ ಗೊತ್ತಾಗ್ಬಿಡತ್ತೆ. ರಿಸಲ್ಟ್ ತನಕ ಕಾಯೋದೇ ಇಲ್ಲ ಅಭ್ಯರ್ಥಿಗಳು, ಐಡಿಯಾ ತೊಗೊಂಡು ಬಿಡ್ತಾರೆ. ಯೋಗೇಶ್ವರ್ ಅವರು ಬಂದೀಗ ಹಿಂಗೆ ಹೇಳ್ತಿದ್ದಾರೆ, ಇದು ಕುತೂಹಲಕ್ಕೆ ಕಾರಣ ಆಗಿದೆ. 1 ಲಕ್ಷದ ಮೇಲೆ ಮತ ಬಂದರೆ ನಾವು ಗೆಲ್ತೀವಿ, ಬಟ್ ಕಾಂಗ್ರೆಸ್ಗೆ ಹಿಂದಿನ ಚುನಾವಣೆಯಲ್ಲಿ ಇಲ್ಲಿ ಬಂದಿರೋದು ಬರೀ 15,000, ನಾನು 89,000 ತೊಗೊಂಡು ಬಂದಿದ್ದೆ, ಈಗ 1 ಲಕ್ಷದ ಗೆರೆ ದಾಟಿದ್ರೆ ನಾನು ಗೆಲ್ತೀನಿ ಅನ್ನೋ ಮೂಲಕ ಹತಾಶೆಯ ಮಾತಾಡ್ತಿಲ್ಲ ಅಂದ್ಕೊಂಡೇ ಹತಾಶರಾಗ್ತಿದ್ದಾರೆ ಯೋಗೇಶ್ವರ್ ಅವರು. ಇದು ಹುಬ್ಬೇರಿಸುವಂತೆ ಮಾಡಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದ ರಿಸಲ್ಟ್ನ ಸುಳಿವು ಮೊದಲೇ ಸಿಕ್ಕಿಬಿಡ್ತಾ ಅಂತ. ಒಂದಂತೂ ಕ್ಲಿಯರ್, ಒಕ್ಕಲಿಗ ಮತಗಳು ಡಿವೈಡ್ ಆಗ್ತಿದ್ವು. ಕಾಂಗ್ರೆಸ್ಗೆ ಅಹಿಂದ ವೋಟ್ ಬ್ಯಾಂಕ್ ಎಲ್ಲವೂ ಸೇರಿ ಯೋಗೇಶ್ವರ್ಗೆ ಒಂದು ಒಳ್ಳೆ ಚಾನ್ಸ್ ಇತ್ತು. ಆದರೆ ಈ ಹೇಳಿಕೆಗಳಿವೆಯಲ್ಲ ಅದು ಬಹಳ ಡ್ಯಾಮೇಜಿಂಗ್ ಆಯಿತು ಅಂತ ನಾಯಕರೇ ಕೈ ಹಿಸ್ಕಿಕೊಳ್ತಿದ್ದಾರೆ. ಯೋಗೇಶ್ವರ್ ಅವರು ಆರಾಮಾಗಿ BJP JDS ಮೈತ್ರಿಯಡಿ ಸ್ಪರ್ಧೆ ಮಾಡಿದರೆ ಗೆಲ್ಲುವುದಕ್ಕೆ ಅವಕಾಶ ಇತ್ತು. ಯಾಕಂದರೆ ಆಗ DK ಸುರೇಶ್ ಅವ್ರನ್ನ ನಿಲ್ಲಿಸೋ ರಿಸ್ಕು ತಗೊಳ್ತಿದ್ರೋ ಇಲ್ವೋ, DK ಶಿವಕುಮಾರ್ ಅವರು ಸುಮ್ಮನೆ ಯಾಕೆ ಮತ್ತೆ ಹೆಚ್ಚು ಕಡಿಮೆ ಆದರೆ ಅಂತ. ಸೊ ಕಾಂಗ್ರೆಸ್ನಿಂದ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟೂ ಬರ್ತಿರ್ಲಿಲ್ಲ. ಯೋಗೇಶ್ವರ್ ಅವರು ಈಸಿಯಾಗಿ ಪಾಸ್ ಆಗಿಬಿಡ್ತಿದ್ರು. ಆದರೆ ಆಡಳಿತ ಪಕ್ಷದ ಶಾಸಕನ ಆಗಲೇಬೇಕು ಅಂತ ಹಠ ತೊಟ್ರ CPY. ಅನುದಾನ, ಮತ್ತೊಂದು ಚುನಾವಣೆ ಖರ್ಚು ವೆಚ್ಚ ಎಲ್ಲ DK ಬ್ರದರ್ಸ್ದು. ಸುಲಭವಾಗಿ ನಾನು ಪಾಸ್ ಆಗಿಬಿಡ್ತೀನಿ ಅನ್ನುವ ಲೆಕ್ಕ ತಪ್ಪಿದೆಯಾ ಗೊತ್ತಿಲ್ಲ. ರಿಸಲ್ಟ್ ಇನ್ನೂ ಬಾಕಿ ಇದೆ. ಆದರೆ ಅವರ ಮಾತುಗಳಲ್ಲಿ ಸಿಕ್ತಿರುವ ಸುಳಿವು ಮಾತ್ರ ಚುನಾವಣಾ ಅಖಾಡದಲ್ಲಿ ಮೊದಲೇ ರಿಸಲ್ಟ್ಗೂ ಮೊದಲೇ ಎಲ್ಲ ಕ್ಲಿಯರ್ ಆಗಿಬಿಡ್ತಾ ಅನ್ನೋ ಚರ್ಚೆಗೆ ಕಾರಣವಾಗಿದೆ. ಇದು ಸಿಕ್ಕಾಪಟ್ಟೆ ಪ್ರತಿಷ್ಠೆಯ ಚುನಾವಣೆ ಆಗ್ಬಿಡ್ತು ಕುಮಾರಸ್ವಾಮಿ ಅವ್ರಿಗೆ. ಯಾಕಂದರೆ ಇದು ನಿಖಿಲ್ಗೆ 3ನೇಯ ಅಗ್ನಿ ಪರೀಕ್ಷೆ. ಇಲ್ಲಿ ಸೋಲು ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ರಾಜಕೀಯ ಭವಿಷ್ಯಕ್ಕೆ ಕಷ್ಟ ಆಗಬಹುದು ಅನ್ನುವಂಥ ಒಂದು ಸವಾಲಿತ್ತು. ಮತ್ತು ಕೇಂದ್ರ ಸಚಿವರಾಗಿ ತನ್ನ ಪ್ರಭಾವ, ತನ್ನ ಕ್ಷೇತ್ರ ಇಲ್ಲಿ ಬಂದು DK ಬ್ರದರ್ಸ್ ಠಿಕಾಣಿ ಹೂಡೋದಕ್ಕೆ ಬಿಡಬಾರ್ದು ಅನ್ನೋದು. ದೇವೇಗೌಡರು ಸುಮಾರು 1 ದಶಕದ ಬಳಿಕ ಈ ರೀತಿ ಬಂದು ಕ್ಷೇತ್ರದಲ್ಲಿ ಠಿಕಾಣಿ ಹೂಡು ಪ್ರಚಾರ ಮಾಡಿದ್ದು. ಇಷ್ಟೆಲ್ಲ ಫ್ಯಾಕ್ಟರ್ಸು ಒಕ್ಕಲಿಗ ನಾಯಕತ್ವದ ಸಮರವಾಗಿ ಮಾರ್ಪಾಡಾಯಿತು DK ಮತ್ತು HDK ನಡುವೆ. ಬೆಂಗಳೂರು ಗ್ರಾಮಾಂತರದ ಬಳಿಕ ಇದು ಪ್ರತಿಷ್ಠೆಯ ಕಣವಾಗಿತ್ತು. ಇಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ಎರಡೂ ಕಡೆಯಿಂದ ಆಯಿತು. ಹಣದ ಸುರಿಮಳೆಯನ್ನು ಸುರಿಸಿದ್ದಾರೆ ಎರಡೂ ಕಡೆಯವರು ಅನ್ನೋ ಆರೋಪ ಅಲ್ಲಿ ಜನರೇ ಮಾತಾಡ್ತಿದ್ದಾರೆ. ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಆದರೆ ದುಡ್ಡು ಕಾಸು ಮಗದೊಂದು ಎಲ್ಲ ಮೀರಿ ಎಲೆಕ್ಷನ್ನಲ್ಲಿ ಬೇರೆಯದ್ದೇ ವಿಚಾರ ವರ್ಕ್ ಆಗೋದು ಅನ್ನೋದು ಗೊತ್ತು ನಮಗೆ. ಇದು ಎಲ್ಲ ಒಂದು ಹಂತಕ್ಕೆ ವರ್ಕ್ ಆಗಬಹುದು. ಆದರೆ ಇದನ್ನು ಮೀರಿ ಬೇರೆಯ ವಿಚಾರಗಳು ಜನ ನಿರ್ಧಾರ ಮಾಡೋದೇ ಬೇರೆ ರೀತಿಯಲ್ಲಿ. ಹಾಗಾಗಿ ಏನು ತೀರ್ಮಾನವನ್ನು ಬರೆದಿದ್ದಾರೆ ಸ್ಟ್ರಾಂಗ್ ರೂಮಲ್ಲಿ, ಯಾರ ಭವಿಷ್ಯ ಭದ್ರ ಆಗಿದೆ ಕಾದು ನೋಡಬೇಕು. ಆದರೆ ಇಂಥದ್ದೊಂದು ಹಿಂಟ್ ಅಭ್ಯರ್ಥಿಯ ಮೂಲಕವೇ ಸಿಗ್ತಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.